Hi all, welcome back to my YouTube channel Namma Makkaligagi by Veena Krishna. ಇವತ್ತು ಶುಕ್ರವಾರ ಆಲ್ರೆಡಿ 3-4 ಡೇಸ್ ಆಗೋಗ್ಬಿಟ್ಟಿದೆ ನಾನು ವ್ಲಾಗ್ನ ಶೇರ್ ಮಾಡಿ ಕಂಟೆಂಟ್ ವ್ಲಾಗ್ನೂ ಹಾಕಿಲ್ಲ ಆ್ಯಂಡ್ ಡೈಲಿ ವ್ಲಾಗ್ ಸಹ ಹಾಕಿರಲಿಲ್ಲ. ಯಾಕಂತಂದರೆ ನನಗೆ ಫೀವರ್ ಆ್ಯಂಡ್ ಕೋಲ್ಡ್ ಆಗಿತ್ತು. ಯಾಕೆ ಬಂತು ಅಂತ ಗೊತ್ತಿಲ್ಲ. ಆಬ್ವಿಯಸ್ಲಿ ವೆದರ್ ಚೇಂಜಿಂದ ಆ್ಯಂಡ್ ಅದಿತಿಗೆ ಬರಬಾರ್ದು ಅಂತ ಸಾಕಷ್ಟು ನಾನು ಪ್ರಿಕಾಷನ್ಸ್ನ ತೊಗೊಂಡೆ. ಪ್ರತಿ ಸಲ ಮನೇಲಿ ಯಾರಿಗೆ ಬರಲಿ, ಕೃವಿಗೆ ಅಥವಾ ನನಗೆ ಬರಲಿ, ತುಂಬ ಅದಿತಿ ಜೊತೆ ನಾವು ಕ್ಲೋಸ್ ಕಾಂಟ್ಯಾಕ್ಟ್ ಇರುತ್ತೆ ಅಲ್ಲ. ಸೊ ಆ ಟೈಮಲ್ಲಿ ನಾನು ಕೆಲವು ಪ್ರಿಕಾಷನ್ಸ್ನ ನಾನು ತೊಗೊಳ್ತೀನಿ. ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಇವತ್ತು ಈ ಫ್ರೇಮ್ ಅಂತಂದರೆ ಹ್ಯಾಂಡ್ ಕ್ಯಾಸ್ಟಿಂಗ್ ಫ್ರೇಮ್ ಬಗ್ಗೆನೂ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಎಷ್ಟಾಯಿತು ಆ್ಯಂಡ್ ಬೇಸಿಕ್ ಫ್ರೇಮ್ ಮಾಡಿಸೋದಕ್ಕೆ ಎಷ್ಟಿಂದ ಶುರು ಆಗುತ್ತೆ, ನಾನು ಮಾಡಿಸಿರೋರ ಹತ್ರ ತುಂಬ ಚೆನ್ನಾಗಿದೆ. ಈ ಮೆಮರಿ ಪ್ರತಿಯೊಬ್ಬ ಪೇರೆಂಟ್ಗೂ ಇರಬೇಕಾಗುತ್ತೆ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ತುಂಬ ದಿನದಿಂದ, ನನ್ನ ಹಳೆ ಅಕೌಂಟ್ ಇದ್ದಾಗ ಪ್ಲ್ಯಾನ್ ಮಾಡಿದ್ದು. ಹಳೆಯ ಅಕೌಂಟ್ ಇದ್ದಾಗ ನಾನು ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಹಳೆ ಅಕೌಂಟ್ ಹ್ಯಾಕ್ ಆಯಿತು. ಅದಾದಮೇಲೆ ಅದೇ ಬ್ಯುಸಿಯಲ್ಲಿ ಇದಾಗಿದ್ದು ಆಗಲೇ ಇಲ್ಲ. ಆ್ಯಂಡ್ ಫೈನಲಿ ಈಗ ಅಂತಂದರೆ ಅದಿತಿಗೆ 2 years ಅಷ್ಟರಲ್ಲಿ ಅಟ್ಲೀಸ್ಟ್ ಮಾಡಿಸ್ಬೇಕು ಅಂತ ಮಾಡಿಸಿದ್ದು. ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನಾನು ತುಂಬ ವೆರಿ ಸ್ಪೆಷಲ್ ಆಗಿ ಮಾಡಿಸಿದ್ದೀನಿ. ಏನಕ್ಕೆ ಸ್ಪೆಷಲ್ ಅಂತಲೂ ಹೇಳ್ತೀನಿ, ಎಷ್ಟಾಯಿತು ಆ್ಯಂಡ್ ಎಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಅದಿತಿ, ಖುಷಿ ಆಯ್ತಪ್ಪ ನಿಮ್ಗೆ? ಇದು ಇಷ್ಟ ಆಯ್ತಪ್ಪ ಫ್ರೇಮು? ಎಷ್ಟು ಇಷ್ಟ ಆಯಿತು? ಅಷ್ಟೊಂದು ಇಷ್ಟ ಆಯ್ತಂತೆ ಅದಿತಿಗೆ. ಎಸ್, ಸೊ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ನಾನು ನಿಮಗೆ ಕಂಪ್ಲೀಟ್ ಫ್ರೇಮ್ನ ತೋರಿಸ್ಬಿಡ್ತೀನಿ. ಸೊ ಮೇಲ್ಗಡೆ ನಾನು ಅದಿತಿ ಎಂ ಕೃಷ್ಣ ಅಂತ ಹಾಕ್ಸಿದ್ದೀನಿ. ಸೊ ಅದಿತಿ ಸರ್ನೇಮ್ ಕೃಷ್ಣ ಅಂತ ಬರುತ್ತೆ. ಸೊ ಅದಿತಿ ಎಂ ಕೃಷ್ಣ. ಅದಾದ್ಮೇಲೆ ಅದಿತಿನ ನಾವು ಪ್ರೀತಿಯಿಂದ ಕೃಷ್ಣ ಮತ್ತೆ ವೀಣಾ, ಅದಿತಿ ಹೊಟ್ಟೆಯಲ್ಲಿದ್ದಾಗ್ಲಿಂದಾನೇ ನಾವು ಅದಿತಿಗೆ ಕೃವಿ ಅಂತ ಇದು ಮಾಡ್ತಾ ಇದ್ವಿ. ಅಂತಂದ್ರೆ ನಾನು ಮತ್ತೆ ಅಂದ್ರೆ ನಂಗೆ ಆಕ್ಚುಲಿ ಅದಿತಿ ಅವ್ರ ಅಪ್ಪನ ಹೆಸರು ಬಾಯಲ್ಲಿ ಬರೋದಿಲ್ಲ, ನನಗೆ ಹೇಳಕ್ಕೆ ಇಷ್ಟ ಇಲ್ಲ, ನಂಗೆ ಅದೇನೋ ಹೇಳಕ್ ಇಷ್ಟ ಆಗಲ್ಲ. ಸೊ ಅವ್ರನ್ನ ನಾನು ಅವ್ರ ಹೆಸರು ಕರೆಯೋದ್ ಬಿಟ್ಟು ನಾನು ಕೃವಿ ಅಂತ ಕರೀತಿದ್ದೆ. ಸೊ ನಮ್ಮ ಇಬ್ಬರ ಒಂದು ಹೆಸರನ್ನ ನಾವು ಅದಿತಿಗೆ ಕೃವಿ ಅಂತ ಕರೀತಾ ಇದ್ವಿ. ಸೊ ಅದಕ್ಕೋಸ್ಕರ ಕೃವಿ ಅಂತ ಹಾಕ್ಸಿದೀನಿ. ಅಂಡ್ ಅದಿತಿಯ ಪುಟ್ಟ 2 ಕಾಲ್ಗಳು ಅಂಡ್ ಒಂದು ಕೈ, ಇನ್ನೊಂದು ಅಂದ್ರೆ 2 ಕೈನೂ ಬಂದಿದೆ. ಅಂಡ್ ಇದು ಡ್ಯಾಡಾ ಕೈ ಅಂಡ್ ಇದು ನನ್ನ ಕೈ. ಅಂದ್ರೆ ಟೋಟಲ್ ನಾನು ಪ್ಲಾನ್ ಮಾಡಿಸಿದ್ದು ಟೋಟಲ್ ಫ್ಯಾಮಿಲಿ ಕಾಸ್ಟಿಂಗ್ ತರ ಇರುತ್ತೆ. ಸೊ ಈ ಡ್ಯಾಡಾದು ಮಮ್ಮದು ಒಂದೊಂದು ಕೈ ಅಂಡ್ ಅದಿತಿದು 2 ಕೈ 2 ಕಾಲು ಅಂಡ್ ಒಂದು ಫೋಟೋ. ನನಗೆ ಆಕ್ಚುಲಿ ಈ ಫೋಟೋ ತುಂಬಾನೇ ಇಷ್ಟ. ತುಂಬಾ ಅಂತಂದ್ರೆ ನಾವು ಮಕ್ಕಳು ಹುಟ್ಟಿದಾಗ, ಒಂದು ನಿಮಿಷ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಿತಿ ಜಾಗ ಬಿಡಿ ಪಾಪ, ಒಂದು ನಿಮಿಷ. ಸೊ ಈ ರೀತಿ ಕಾಣುತ್ತೆ. ಸೈಡಲ್ಲಿ ಫ್ಲವರ್ಸ್ ಹಾಕಿದ್ದಾರೆ, ವೆರಿ ಪ್ರಿಟಿ ಅಂಡ್ ರೆಡ್ ಕಲರ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ. ಅಂಡ್ ನಾನು ಸ್ಪೆಷಲ್ ಅಂತ ಏನು ಹೇಳಿದ್ದು ಅಂತಂದ್ರೆ ಎಲ್ಲರೂ ಗೋಲ್ಡನ್ ಕಲರ್ ಮಾಡಿಸ್ತಾರೆ. ಸೊ ಇದು ಅಮೇರಿಕನ್ ವ್ಯಾಕ್ಸ್ ಅಂತೆ. ಸೊ ಅಂತಂದ್ರೆ ಅಂದ್ರೆ ಅವರು ನನ್ನನ್ನು ಅಪ್ರೋಚ್ ಮಾಡಿದಾಗ ಅಂತಂದ್ರೆ ಕೇಳಿದ್ರು ಫೋಟೋ ಕಳಿಸಿ. ಅವಾಗ ಕೃವಿ ಅವ್ರ ಫೋನ್ ಯೂಸ್ ಮಾಡ್ತಿದ್ದಾಗ ಈ ಫೋಟೋ ಬಂತು. ಅವ್ರು ಹೇಳಿದ್ರು ಇದೇ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ಮಾಡ್ಸೋಣ ಅಂತ. ನಂಗೆ ಆಕ್ಚುಲಿ ಗೋಲ್ಡನ್ ಕಲರ್ ಮೇಲೆ ಸ್ವಲ್ಪ ಒಲವು ಜಾಸ್ತಿ. ಗೋಲ್ಡನ್ ಬೇಡವಾ, ಇದು ಚೆನ್ನಾಗಿರುತ್ತಾ, ಹೌದಲ್ವಾ, ಎಲ್ಲರೂ ಮಾಡಿಸ್ತಾರೆ, ಡಿಫ್ರೆಂಟ್ ಆಗಿ ಮಾಡ್ಸೋಣ. ಆಕ್ಚುಲಿ ನನಗೆ ಫ್ರೇಮ್ನ ನೋಡೋವರೆಗೂ ಕಾನ್ಫಿಡೆನ್ಸೇ ಇರಲಿಲ್ಲ, ಹೇಗೆ ಕಾಣುತ್ತೋ ಹೇಗೋ ಅಂತ. ಸೊ ಇದು ನಾನು ಸ್ಪೆಷಲ್ ಆಗಿ ಮಾಡಿಸಿದ್ದೀನಿ. ಆ್ಯಂಡ್ ಅವರು ಹೇಳಿದ್ರು ಯಾರೂ ಒಪ್ಕೊಳ್ಳಲ್ಲ, ನೀವು ಒಪ್ಕೊಂಡಿದ್ದೀರಾ ಇದು ಏನು ಈ ಥರ ವ್ಯಾಕ್ಸ್ಗೂ, ಅಮೇರಿಕನ್ ವ್ಯಾಕ್ಸು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಗೋಲ್ಡನ್ ಮಾಡಿಸ್ತಾರೆ. ಸೊ ಸ್ಪೆಷಲ್ ಅಂತಂದರೆ ನಾವು ಈ ಥರ ಸಿಲ್ವರ್ ವ್ಯಾಕ್ಸ್ ಮಾಡಿಸಿದ್ದೀವಿ. ಒಂಥರ ತುಂಬ ಸ್ಪೆಷಲ್ ಆಗಿ ಕಾಣುತ್ತೆ, ವೆರಿ ನ್ಯಾಚುರಲ್ ಲುಕ್ ಅಲ್ಲಿದೆ. ಸೊ ಎಷ್ಟು ಚೆನ್ನಾಗಿ ಪುಟ್ಟ ಗೆರೆಗಳು, ಕೈದು ಪುಟ್ಟ ಗೆರೆಗಳು ಬಂದಿದೆ. ಅದಿತಿ ಒಂದು ಕೈನ ಫೋಲ್ಡ್ ಮಾಡಿದ್ದಾರೆ. ಅದಿತಿ ಮೇಕಿಂಗ್ ವಿಡಿಯೋ ನೀವು ನೋಡಿರ್ಬೋದು, ತುಂಬ ಹತ್ರ ಅದಿತಿ. ಸೊ ಇದು ಕಂಪ್ಲೀಟ್ ಫ್ರೇಮ್. ಸೊ ನೋಡಿದ್ರಿ ಅಲ್ಲ, ಇದು ಕಂಪ್ಲೀಟ್ ಫ್ರೇಮ್. ಎಲ್ಲರೂ ಗೋಲ್ಡನ್ ಕಲರ್ ಮಾಡಿಸ್ತಾರೆ, ನೀವು ಸಿಲ್ವರ್ ಮಾಡಿಸ್ಕೊಳ್ತೀರಾ ಇದನ್ನ ಅಂತ ಹೇಳಿದ್ರು. ಸೊ ಕೃವಿ ಓಕೆ, ವೈ ಕ್ಯಾಂಟ್ ವಿ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ ಅಂತ. ನಂಗೆ ಆ್ಯಕ್ಚುಲಿ ಬರೋವರೆಗೂ ಕಾನ್ಫಿಡೆನ್ಸೇ ಇರಲಿಲ್ಲ. ತುಂಬ ಚೆನ್ನಾಗಿದೆ ಅವ್ರು ಹೇಳಿದ್ರು. ಸೊ ಇನ್ಮೇಲಿಂದ ಇದು ಟ್ರೆಂಡ್ ಆಗ್ಬೋದು. ಯಾಕಂತಂದರೆ ಯಾರೂ ಮಾಡಿಸ್ಕೊಂಡಿಲ್ಲ ಇದನ್ನು. ಅಂತಂದರೆ ಅವ್ರ ಹತ್ರ ವೈಟ್
ಸ್ಟುಡಿಯೋ ಅಂತ ಇವ್ರದ್ದು, ತುಂಬ ಚೆನ್ನಾಗಿ ಮಾಡ್ತಾರೆ. ಅವರ ಒಂದು ಸ್ಪೆಷಾಲಿಟಿ ಸಾಕಷ್ಟು ಇದೆ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಸೊ ಇದು ಕಂಪ್ಲೀಟ್ ಹ್ಯಾಂಡ್ ಕಾಸ್ಟಿಂಗ್ ಇದು ಏನು ಜರ್ನಿ ಅಂತಾನೆ ಹೇಳ್ಬೋದು. ನಮಗೆ ಫೈನಲ್ ಆಗಿ ಕೃವಿ ಮತ್ತು ನನ್ನ ಕೈಯ ಮಧ್ಯ ಆದಿತ್ಯ ಪುಟ್ಟ ಕೈ ಪುಟ್ಟ ಕಾಲು ಆ್ಯಂಡ್ ಒಂದು ಫೋಟೋ ಫ್ರೇಮ್, ಆದಿತ್ಯ ಎಂ ಕೃಷ್ಣ ಕೆಳಗಡೆ ಕೃವಿ ಆ್ಯಂಡ್ ಆ ಕಡೆ ಈ ಕಡೆ ಫ್ಲವರ್ಸ್ ಆ್ಯಂಡ್ ಬಟರ್ಫ್ಲೈಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ಹೇಳಿದ್ರು ರೆಡ್ ಕಲರ್ ನಾವು ಫಸ್ಟ್ ಟೈಮ್ ಮಾಡಿದ್ದು ಅಂತ. ಸೊ ಅಂದರೆ ಅವರು ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ಅಲ್ವಾ, ಹೊಸದಾಗಿ ಫ್ರೇಮ್ ಮಾಡೋದು, ಕಲರ್ ಕಾಂಬಿನೇಷನ್ಸ್ ಎಲ್ಲ. ಸೊ ನಾನು ಏನನ್ನು ಸೆಲೆಕ್ಟ್ ಮಾಡಿರಲಿಲ್ಲ, ಅವರೇನೆ ಎಲ್ಲನೂ ಸೆಲೆಕ್ಟ್ ಮಾಡಿ ಏನು ಬೇಕು ನನಗೆ ಏನು ಇಷ್ಟ ಆಗುತ್ತೋ ಅನ್ನೋದನ್ನು ಮಾಡಿದ್ದಾರೆ. ಇಟ್ಸ್ ಕಂಪ್ಲೀಟ್ಲಿ ಅ ಕೊಲಾಬ್ರೇಷನ್ ಅಂತಂದರೆ ಅದಿತಿಗೆ ಕೊಲಾಬ್ರೇಷನ್ ಮಾಡಿಕೊಟ್ಟಿರೋದವರು ಅದಿತಿ ಕಮ್. ಸೊ ಇದು ವೈಟ್ ಸ್ಟುಡಿಯೋ ಅಂತ. ವೈಟ್ ಸ್ಟುಡಿಯೋ ಬಗ್ಗೆ ಹೇಳೋದಾದರೆ ಶಿ ಈಸ್ ವೆರಿ ಫ್ರೆಂಡ್ಲಿ, ಚೈಲ್ಡ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಅವ್ರ ಹತ್ರ ಫ್ರೇಮ್ಗಳು 3,000ದಿಂದನೂ ಶುರು ಆಗುತ್ತೆ. ನಮಗೆ ಯಾವುದು ಬೇಕು ಅನ್ನೋದನ್ನ ನಾವು ಮಾಡಿಸ್ಕೊಳ್ಬೋದು. 3,000 ಯಾವ ರೀತಿ ಅಂತಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಅದಿತಿ ಪ್ಲೀಸ್, ನಾನು ಇಲ್ಲಿ ಏನೋ ಮಾತಾಡ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್. ಕಾರ್ ತೊಗೊಂಡು ಬನ್ನಿ, ಹೋಗಿ ಡೋರ್ ಓಪನ್ ಮಾಡಿ ಕಾರ್ ತೊಗೊಂಡು ಬನ್ನಿ. ಸೊ 3,000ದಿಂದ ಶುರು ಆಗುತ್ತೆ. 3,000ದಿಂದ ಯಾವ ಫ್ರೇಮ್ ಅಂತಂದರೆ, ಕೆಲವರು ನಮ್ಗೆ ಫ್ರೇಮ್ ಬೇಡ, ನಾವು ಅದನ್ನು ಕ್ಲೀನಾಗಿ ಪ್ರಿಸರ್ವ್ ಮಾಡ್ಕೊಳ್ತೀವಿ ಅಥವಾ ಶೋಕೇಸಲ್ಲಿ ಇಟ್ಕೊಳ್ತೀವಿ ಅಂತ ಕೆಲವರು ಯೋಚನೆ ಮಾಡ್ತಾರೆ, ಅಥವಾ ಅವ್ರದ್ದು ಒಂದು ಥಾಟ್ಸ್ ಇರುತ್ತೆ. ಸೊ ಆ ರೀತಿ ನೀವು ಯೋಚನೆ ಮಾಡ್ತೀರಾ ಅಂತಂದರೆ, ಆ ರೀತಿ ನೀವೇನಾದರೂ ಪ್ಲಾನ್ ಮಾಡಿದ್ರೆ 2 ಕೈ ಮತ್ತು 2 ಕಾಲನ್ನ ಅವರು ಕ್ಯಾಸ್ಟಿಂಗ್ ಮಾಡಿ ನಿಮಗೆ ಗೋಲ್ಡನ್ ಕಲರ್ ಪೇಂಟಿಂಗ್ ಸ್ಪ್ರೇ ಅದೆಲ್ಲ ಇದು ಮಾಡಿಕೊಂಡು ನಿಮಗೆ ಕೊಡ್ತಾರೆ. ನೀವು ಯಾವ ರೀತಿ ನೀವು ಪ್ರಿಸರ್ವ್ ಯಾವ ರೀತಿ ಶೋಕೇಸ್ ಅಥವಾ ನೀವು ಯಾವ ರೀತಿನಾರ ನೀವೇ ಮನೆಯಲ್ಲಿ ಯಾರು ನಿಮಗೆ ಕಡಿಮೆ ಇದಕ್ಕೆ ಫ್ರೇಮ್ ಮಾಡಿಕೊಡ್ತಾರೆ, ಅಥವಾ ನೀವು ನಾರ್ಮಲ್ ಅಂಗಡಿಗಳಲ್ಲೇ ನೀವು ಫ್ರೇಮ್ ಮಾಡಿಸ್ಕೊಳ್ತೀರಾ ಅಂತಂದರೆ ನೀವು ಫ್ರೇಮ್ ಮಾಡಿಸ್ಕೊಳ್ಬೋದು. ಸೊ ಅದಕ್ಕೆ ಅವರು 3,000 ಕಾಸ್ಟ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಯಾವ ರೀತಿ ಅಂತಂದರೆ, 1 ಕಾಲು 1 ಕೈ, ಓಕೆನಾ. ಸೊ 1 ಕಾಲು 1 ಕೈಗೆ ವಿತ್ ಫ್ರೇಮ್ ಮಾಡಿಕೊಡ್ತಾರೆ. ಅದಕ್ಕೆ ಅವರು 5,000 ತೊಗೊಳ್ತಾರೆ. ಆ್ಯಂಡ್ ಅದಕ್ಕೆ ಫ್ರೇಮು ಇರುತ್ತೆ, ಇದೇ ರೀತಿ ಡಿಸೈನ್ ಎಲ್ಲ ಮಾಡಿಕೊಡ್ತಾರೆ, ಹೆಸರೆಲ್ಲ ಇರುತ್ತೆ. ಅದೇ ನಿಮಗೆ 2 ಕಾಲು ಬೇಕು, 2 ಕೈಯೂ ಬೇಕು, ವಿತ್ ಫ್ರೇಮ್ ಬೇಕು ಅಂತಂದರೆ ಅದು 6,999 ಶುರು ಆಗುತ್ತೆ. ಸೊ ನೀವು ಕಲರ್ನ ಥೀಮ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಆ ರೀತಿ ಅದಿತಿ ಬಂದು ಕುತ್ಕೊಳ್ಳಿದಿ. ಸೊ ಫ್ರೇಮ್ನ ನೀವೇ ಅಂತಂದರೆ ಕಂಪ್ಲೀಟ್ ಎಲ್ಲನೂ ನೀವು ಥೀಮ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅದು 6,999 ಶುರು ಆಗುತ್ತೆ. ಸೊ ನಮಗೆ ಇದನ್ನು ಅವ್ರು ಮಾಡಿಕೊಟ್ಟಿರೋದು ಪ್ರೀಮಿಯಮ್ ಅಂತ ಅವರು ಇದು ಮಾಡ್ತಾರೆ. ಏನಕ್ಕಂತಂದರೆ ಇದು ಕಂಪ್ಲೀಟ್ ಇದು ಫ್ರೇಮ್ ಎಲ್ಲ ಪ್ರೀಮಿಯಮ್ ಹಾಕ್ಕೊಟ್ಟಿದ್ದಾರಂತೆ. ಸೊ ಅದು ಪ್ರೀಮಿಯಮ್ ನಿಮಗೆ ಏನಾದರೂ ಬೇಕಿದ್ರೆ ಅದು 6,999 ಶುರು ಆಗುತ್ತೆ. ಈ ಫ್ರೇಮ್ಗೆ ಎಷ್ಟಾಯಿತು ಅಂತ ಸಾಕಷ್ಟು DMsಗಳು ನನಗೆ ರಿಸೀವ್ ಆಗಿದೆ. ಸೊ ಈ ಕಂಪ್ಲೀಟ್ ಫ್ರೇಮ್ಗೆ ಕಾಸ್ಟ್ ಆಗಿರೋದು 12K ಕಾಸ್ಟ್ ಆಗಿದೆಯಂತೆ. ಸೊ ಅವ್ರು ನನಗೆ ಅದೇ ಹೇಳಿದ್ರು. ಸೊ 12K ಕಾಸ್ಟ್ ಆಗಿದೆ ಮೇಡಮ್, ನೀವು ಅದನ್ನೇ ಅಪ್ಡೇಟ್ ಮಾಡಿ ನಿಮ್ಮ ಫಾಲೋವರ್ಸ್ಗೆ ಅಂತ. ಸೊ ನಿಮಗೂ ಇದೇ ರೀತಿ ಫ್ರೇಮ್ ಬೇಕು, ಇದೇ ರೀತಿ ಕಲರ್ ಕಾಂಬಿನೇಷನ್ ಆ್ಯಂಡ್ ಈ ಸಿಲ್ವರ್ ಅಮೇರಿಕನ್ ವ್ಯಾಕ್ಸ್ ಸಿಲ್ವರ್ ಕಲರ್ ಬೇಕು ಅಂತಂದರೆ ನಿಮಗೆ 12,000 ಬೀಳತ್ತೆ. ಆ್ಯಂಡ್ ಯಾಕೆ ನನಗೆ ವೈಟ್ ಸ್ಟುಡಿಯೋ ಇಷ್ಟ ಆಯಿತು, ಅವ್ರು ಅಪ್ರೋಚ್ ಮಾಡಿದಾಗ ಆ್ಯಕ್ಚುಲಿ ಶಿ ಅಪ್ರೋಚ್ಡ್ ಮೀ. ಸೊ ಯಾಕೆ ನನಗೆ ತುಂಬ ಇಷ್ಟ ಆಯಿತು ಅಂತಂದರೆ, ಪ್ಲ್ಯಾನ್ ಇತ್ತು ಮಾಡಿಸ್ಬೇಕು ಅಂತ. ಮನೆಯಲ್ಲೇ ಈಗ ಅಮೆಝಾನಲ್ಲೆಲ್ಲ ಕಾಸ್ಟಿಂಗ್ದೆಲ್ಲ ಮೆಟೀರಿಯಲ್ ಸಿಗುತ್ತಲ್ಲ, ಮನೆಗೆ ತಂದು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ವೆನ್ ಶಿ ಅಪ್ರೋಚ್ ಓಕೆ ಮಾಡಿಸೋಣ ಅಂತ, ಬಟ್ ಸಾಕಷ್ಟು ಕಾರಣಗಳಿಂದ ಅದು ಮುಂದೆ ಹೋಗ್ತಾನೆ ಇಷ್ಟು ಲೇಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಫೈನಲಿ ತುಂಬ ಲೇಟ್ ಆಯಿತು. ವಾಟ್ ಐ ವಾಸ್ ಟೆಲಿಂಗ್, ಹಿಂಗೆ ಮರ್ತು ಹೋಗ್ತೀನಿ ಎಲ್ಲನೂ. ಯಾಕೆ ನನಗೆ ವೈಟ್ ಕಾಸ್ಟಿಂಗ್ ಅವರು ತುಂಬ ಜನ ಅಪ್ರೋಚ್ ಮಾಡಿದ್ದಾರೆ ನನಗೆ. ಈಗ ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ, ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಫಾಲೋವರ್ಸ್ ಇರೋದ್ರಿಂದ ತುಂಬ ಪ್ರಮೋಷನ್ಸು ಕೊಲಾಬ್ರೇಷನ್ಸ್ ಬರುತ್ತೆ. ಆದರೆ ಎಲ್ಲ ಕೊಲಾಬ್ರೇಷನ್ಸ್ ಎಲ್ಲ ಪ್ರಮೋಷನ್ಸ್ಗೂ ನಾವು ಒಪ್ಕೊಳ್ಳೋದಕ್ಕಾಗೋದಿಲ್ಲ. ನನಗೇನು ಅಂತಂದರೆ ಎಲ್ಲ ಕೊಡ್ತಾರೆ ಎಲ್ಲ ಮಾಡ್ತಾರೆ ಅಂತಂದರೆ, ಈಗ ಬಾರ್ಟರ್ ಕೊಲಾಬ್ರೇಷನ್ ಆ್ಯಂಡ್ ಪೇಡ್ ಕೊಲಾಬ್ರೇಷನ್ಸ್ ಅಂತ ಇರುತ್ತೆ. ಸೊ ಬಾರ್ಟರ್ ಅಂತಂದರೆ ಅವ್ರು ಮೆಟೀರಿಯಲ್ಸ್ನ ಕಳಿಸ್ಕೊಡ್ತಾರೆ, ಅದ್ರ ಬಗ್ಗೆ ನಾವು ವಿಡಿಯೋ ಮಾಡೋದು. ಪೇಡ್ ಅಂತಂದರೆ ಅವರು ನಮಗೆ ಅಮೌಂಟ್ನ ಪೇ ಮಾಡ್ತಾರೆ. ಸೊ ಬಾರ್ಟರ್ ಕೊಲಾಬ್ರೇಷನ್ ಅಂತಂದರೆ ಅಯ್ಯೋ ಎಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಆ ಎಲ್ಲನೂ ಅಕ್ಸೆಪ್ಟ್ ಮಾಡೋದಕ್ಕೆ ನಂಗೆ ಇಷ್ಟ. ನಂಗೆ ಏನು ನೆಸೆಸಿಟಿ ಇದೆಯಾ ಆ ಟೈಮಲ್ಲಿ ನನಗೆ ಏನು ಒಂದು ನೀಡ್ ಇರುತ್ತೋ ಅದನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡೋದು. ಸೊ ನಾನು ತುಂಬ ನನಗೆ DMsಗಳು ರಿಸೀವ್ ಆಗ್ತಿತ್ತು ಕೊಲಾಬ್ರೇಷನ್ ರಿಲೇಟೆಡ್ ಈ ಒಂದು ಹ್ಯಾಂಡ್ ಕಾಸ್ಟಿಂಗ್ ಬಗ್ಗೆ. ಸೊ ಅವಾಗ ನಾನು ಯಾಕೆ ಇದನ್ನು ಸೆಲೆಕ್ಟ್ ಮಾಡಿದೆ ಅಂತಂದರೆ, ನನಗೆ ತುಂಬ ಇಷ್ಟ ಆಯಿತು. ಯಾಕಂತಂದರೆ ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ ಆಗಿ ಯಾವುದೇ ಒಂದು ಕೊಲಾಬ್ರೇಷನ್ನ ನಾನು ಅಕ್ಸೆಪ್ಟ್ ಮಾಡ್ತಿದ್ದೀನಿ ಅಂತಂದರೆ ಅದನ್ನು ನಾನು ಸಾವಿರಾರು ಜನಗಳಿಗೆ ರೀಚ್ ಮಾಡಬೇಕು. ಆ್ಯಸ್ ಅ ಕೊಲಾಬ್ರೇಟರ್ ನನ್ನನ್ನು ಅವ್ರು ಕೊಲಾಬ್ರೇಷನ್ ಮಾಡಿಸ್ಕೊಳ್ತಿದ್ದಾರೆ ನನ್ನ ಕಡೆಯಿಂದ, ಅವ್ರಿಗೂ ಬಿಸ್ನೆಸ್ ಆಗಬೇಕು. ಸೊ ದಟ್ ಈಸ್ ಮೈ ಇಂಟೆನ್ಷನ್ ಆ್ಯಂಡ್ ಪ್ಯೂರ್ ಒಂದು ಏನಂತ ಹೇಳೋದು, ಒಂದು ಹಾನೆಸ್ಟ್ ರೀತಿಯಲ್ಲಿ ನಾನು ಮಾಡೋದು.
ಸೊ ಯಾವ ರೀತಿ ಅಂತಂದರೆ ಆ ರೀತಿ ನಂದು ಯೋಚನೆ ಇತ್ತು, ಅದಿತಿ ಪ್ಲೀಸ್ ಬಿ ಕೇರ್ಫುಲ್ ಕಂದ, ಓಕೆ ನಾನು ಇಟ್ಕೊಳ್ತೀನಿ ಕೂತ್ಕೊಳ್ಳಿ. ಸೊ ಆ ರೀತಿ ಪ್ಲ್ಯಾನ್ ಮಾಡಿದ್ದು. ಸೊ ವೈಟ್ ಕಾಸ್ಟಿಂಗ್ ನಾನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದರೆ, ನಾನು ಪ್ರಮೋಟ್ ಮಾಡಿದ್ರು ಈ ಪೇಜು ಸಾಕಷ್ಟು ಜನಗಳಿಗೆ ಹೆಲ್ಪ್ ಆಗಲಿ. ಸೊ ವೈಟ್ ಕಾಸ್ಟಿಂಗ್ ಸಾಕಷ್ಟು ಜನಗಳಿಗೆ ಹೆಲ್ಪ್ ಆಗಲಿ ಅಂತ ನಾನು ವೈಟ್ ಸ್ಟುಡಿಯೋ ಅವ್ರದ್ದು ಸೆಲೆಕ್ಟ್ ಮಾಡಿದೆ. ಯಾಕೆ ಅಂತಂದರೆ ಇವರು 20 ಡೇಸಲ್ಲಿ ನಿಮಗೆ ಡೆಲಿವರಿ ಕೊಡ್ತಾರೆ ಆ್ಯಂಡ್ ಹೋಮ್ ಸರ್ವಿಸ್ ಸಹ ಮಾಡ್ತಾರೆ. ವಿತಿನ್ ಬ್ಯಾಂಗ್ಳೂರ್ ಎಲ್ಲೇ ಇದ್ರೂ ಅವರು ಹೋಮ್ ಚಾರ್ಜಸ್ ಅಂತಂದರೆ ಟ್ರಾವೆಲಿಂಗ್ ಚಾರ್ಜಸ್ ಇರ್ಬೋದು, ಕಮ್ಯೂಟ್ ಚಾರ್ಜಸ್ ಇರ್ಬೋದು, ಅವ್ರು ಯಾವುದೇ ರೀತಿ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಹೋಮ್ ಸರ್ವಿಸ್ ಕೊಡ್ತಾರೆ ಆ್ಯಂಡ್ ನಿಮ್ಮ ಮನೆಗೆ ಬಂದು ನಿಮ್ಮ ಮಗು ಫ್ರೆಂಡ್ಲಿ ಆಗಿ ಆ್ಯಂಡ್ ನಿಮಗೆ ಒಂದು ಯಾವುದೇ ರೀತಿ ಅಂದರೆ ಮಗು ಹುಟ್ಟಿದಾಗ ಮಗುನ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ 1 ವರ್ಷದಿಂದ ಹುಟ್ಟಿದಾಗ್ಲಿಂದ 1 ವರ್ಷದವರೆಗೂ ಯಾವುದೇ ರೀತಿ ಪ್ರೈಸಲ್ಲಿ ಹೈಕ್ ಇರೋದಿಲ್ಲ. ಸೊ ಸೇಮ್ ಕಾಸ್ಟನ್ನೇ ಇದು ಮಾಡ್ತಾರೆ. ಹುಟ್ಟಿದಾಗ್ಲಿಂದ 1 ವರ್ಷದವರೆಗೂ ಯಾವುದೇ ರೀತಿ ಅವರು ಪ್ರೈಸಸ್ನ ಹೈಕ್ ಮಾಡೋದಿಲ್ಲ. 1 ವರ್ಷ ಆದಮೇಲೆ ಪ್ರೈಸಸ್ ಸ್ವಲ್ಪ ಹೈಕ್ ಇರುತ್ತೆ. ಯಾಕಂತಂದರೆ ಮೆಟೀರಿಯಲ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಮಗುವಿನ ಕೈ ಕಾಲೆಲ್ಲ ದೊಡ್ಡದಾಗಿರುತ್ತಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ ಅವರು ಪ್ರೈಸ್ನ ಹೈಕ್ ಮಾಡ್ತಾರೆ. ತುಂಬ ಜಾಸ್ತಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ, ಡೆಫಿನೆಟ್ಲಿ ಅಫೋರ್ಡ್ ಮಾಡ್ಬೋದು. ಯಾಕಂತಂದರೆ ಏನಪ್ಪ ಇದು ಈ ರೀತಿ ಹೇಳ್ತಿದ್ದಾರೆ, 12,000 10,000 ಎಲ್ಲ ಏನು ಚಿಕ್ಕ ಅಮೌಂಟಾ ಅಂತ ಹೇಳೋದಾದರೆ, ಇದೆಲ್ಲ ಒಂದು ಒನ್ ಟೈಮ್ ಮೆಮೊರಿ. ಈ ಪುಟ್ಟ ಕೈಗಳು ಪುಟ್ಟ ಕಾಲುಗಳು ಸ್ವಲ್ಪ ದಿನ ಆದಮೇಲೆ ಅಷ್ಟು ಪುಟ್ಟದಾಗಿರೋದಿಲ್ಲ, ಅದಕ್ಕೋಸ್ಕರ ಒಂದು ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ನಮಗೆ ಯಾವುದು ಒಂದು ಅನುಕೂಲಕ್ಕೆ ತಕ್ಕಂತೆ ನಾವು ಫ್ರೇಮ್ಗಳನ್ನ ಮಾಡಿಸ್ಕೋಬೋದು. ಇಲ್ಲ ನಾನು ಸ್ವಲ್ಪ ದಿನ ಆದಮೇಲೆ ಫ್ರೇಮ್ ಮಾಡ್ಕೊಳ್ತೀನಿ, 2 ಕೈ 2 ಕಾಲು ಮಾಡಿಸ್ಕೊಂಡು ಇಟ್ಕೊಳ್ತೀನಿ, ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ನಾವು ಮನೆಯಲ್ಲಿ ತಂದು ಮಾಡೋದಕ್ಕಿಂತ ಅವರು ಪ್ರೊಫೆಷ್ನಲ್ ಆಗಿ ಅದರಲ್ಲಿ ಟ್ರೈನ್ ಆಗಿರ್ತಾರೆ. ಸೊ ಅದು ಬೆಸ್ಟ್ ಅನ್ಸುತ್ತೆ ನನಗೆ. ಸೊ ನೀವು 3,000 ಕೊಟ್ಟು ಆ ಫ್ರೇಮ್ನ ನೀವು ಅಂದರೆ ಆ ಕೈ ಮತ್ತು ಕಾಲುಗಳನ್ನ ನೀವು ಪ್ರಿಸರ್ವ್ ಮಾಡಿಟ್ಕೊಂಡು ನಮಗೆ ಯಾವಾಗ ದುಡ್ಡು ಅಡ್ಜಸ್ಟ್ ಆಗುತ್ತೋ, ಕೈ ಕಾಲಿದ್ರೆ ಯಾವಾಗ ಬೇಕಾದ್ರೆ ಮಾಡಿಸ್ಕೊಳ್ಬೋದಲ್ಲ. ಸೊ ಅದು ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅವರು 3,000 ಕಾಸ್ಟ್ ಮಾಡ್ತಾರೆ. ಹೋಮ್ ಸರ್ವಿಸ್ ಇದೆ, ಯಾವಾಗ ಬೇಕಾದರೂ ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಶಿ ಇಸ್ ವೆರಿ ಫ್ರೆಂಡ್ಲಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅವರು ನಿಮಗೆ ಫ್ರೇಮ್ ಮಾಡಿಕೊಡ್ತಾರೆ. ಸೊ ದಿಸ್ ಇಸ್ ಫ್ರಮ್ ವೈಟ್ ಸ್ಟುಡಿಯೋ ಅಂತ. ಅವರ ನಂಬರ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಡೀಟೇಲ್ಸ್ ಎಲ್ಲನೂ ಹಾಕಿರ್ತೀನಿ. ಆ್ಯಂಡ್ ಸಾಕಷ್ಟು DMsಗಳು ರಿಸೀವ್ ಆಗ್ತಿದೆ ಅಂತ ನಂಗೆ ಅವ್ರು ಹೇಳಿದ್ರು. ಆ್ಯಂಡ್ ಓಪನಿಂಗ್ ಒಂದು ವಿಡಿಯೋನ ನಾನು ಅದಿತಿನೇ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಿತಿ ವಾಯ್ಸ್ ಓವರಲ್ಲಿ ನಾನು ಆ ಒಂದು ಓಪನಿಂಗ್ ಅಂತಂದರೆ ರಿವೀಲ್ ಅದಿತಿ ಎಷ್ಟು ಇಷ್ಟಪಟ್ಟರು, ಎಷ್ಟು ಖುಷಿ ಪಟ್ಟರು ಅನ್ನೋದನ್ನು ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಎಸ್, ದಿಸ್ ಇಸ್ ಆಲ್ ಅಬೌಟ್ ಹ್ಯಾಂಡ್ ಕ್ಯಾಸ್ಟಿಂಗ್. ಇದು ಫ್ರೇಮ್ ಬಗ್ಗೆ ನಿಜವಾಗ್ಲೂ ಹೆವಿ ಇದೆ. ಮೇಲ್ಗಡೆ ಹಾಕೋಣ ಅಂತ ಆ್ಯಕ್ಚುಲಿ ಮೇಲ್ಗಡೆ ನೀವು ಅದಿತಿದು ಫ್ರೇಮ್ ಇಟ್ಟಿದ್ದೀವಲ್ಲ ಅಲ್ಲಿ, ಸೊ ಅದ್ರ ಪಕ್ಕ ಜಾಗ ಇದೆ. ಸೊ ಅಲ್ಲಿ ಇಡೋಣ ಅಂತ, ಅದಕ್ಕೋಸ್ಕರ ಇನ್ನೂ ಹೊಡೆದಿಲ್ಲ. ಇಲ್ಲಿ ಮೊಳೆ ಸಹ ಹೊಡಿಬೋದು, ಅಷ್ಟು ನೀವು ಇಲ್ಲಿ ನೋಡ್ಬೋದು, ಮೊಳೆ ಸಹ ಹೊಡಿಬೋದು. ಸೊ 2 ಈ ರೀತಿ ಇದು ಕೊಟ್ಟಿದ್ದಾರೆ ಹ್ಯಾಂಗಿಂಗ್ಸ್ ಥರ. ಆ್ಯಂಡ್ ಅವ್ರಿಗೆ ಹೇಳಿದ್ರು ಫ್ರೇಮ್ ಎಲ್ಲ ಪ್ರೀಮಿಯಮ್ಮೇ ಇರೋದ್ರಿಂದ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿದೋಗುತ್ತೆ ಆ ಥರ. ತುಂಬ ಚೆನ್ನಾಗಿ ಗಟ್ಟಿ ಫ್ರೇಮ್ ಇದೆ, ಆರಾಮಾಗಿ ಗಟ್ಟಿ ಫ್ರೇಮೇ ಇದೆ. ಮಾಡಿಸಿ ಅಂತಂದರೆ ಗೋಡೆಗೆ ನೇತು ಹಾಕ್ಸ್ಬೋದು ಅಂತ ಹೇಳಿದ್ರು. ನಮ್ಮದು ಮೇಲ್ಗಡೆ ಅಲ್ಲಿ 3 ಅಡಿಗಿಂತ ಜಾಸ್ತಿನೇ ಇದೆ. ಸೊ ಅಲ್ಲಿ ಆರಾಮಾಗಿ ಕೂರುತ್ತೆ, ಸೈಡಲ್ಲಿ ಮೂಲೆಯಲ್ಲಿಟ್ಟರೆ. ಅದಕ್ಕೋಸ್ಕರ ಅಲ್ಲಿ ಇಡೋಣ ಅಂತ ಪ್ಲ್ಯಾನು. ಸೊ ಎಷ್ಟು ಕ್ಯೂಟಾಗಿ ಬಂದಿದೆ ನೋಡಿ. ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಫ್ರೇಮ್ ಹ್ಯಾಂಡ್ ಕ್ಯಾಸ್ಟಿಂಗ್ ಬಗ್ಗೆ. ನಿಮಗೆ ಯಾವುದು ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಿಸ್ಕೊಳ್ಬೋದು. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ನಂಬರ್, ಅವರ ಒಂದು ಕಂಪ್ಲೀಟ್ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲನೂ ನಾನು ಮೆಸೇಜ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಶಿ ಇಸ್ ವೆರಿ ಫ್ರೆಂಡ್ಲಿ, ವೆರಿ ಅಪ್ರೋಚಬಲ್. ನಿಮ್ಮ ಒಂದು ಕ್ವೆಶ್ಚನ್ಸ್, ಕ್ವೇರೀಸ್ ಏನೇ ಇದ್ರೂ ಅವರು ಆನ್ಸರ್ ಮಾಡ್ತಾರೆ. ಆ್ಯಂಡ್ ಶಿ ಇಸ್ ವೆರಿ ಗುಡ್. ಓಕೆನಾ? ಆ ಒಂದು ಟರ್ಮ್ಸಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಪ್ರಾಡಕ್ಟ್ ಸಿಗುತ್ತೆ. ನಿಮ್ಮ ಮಕ್ಕಳ ಪುಟ್ಟ ಕೈ, ಪುಟ್ಟ ಕಾಲು, ಫ್ಯಾಮಿಲಿ ಕ್ಯಾಸ್ಟಿಂಗ್ ಮಾಡ್ಕೊಳ್ಬೋದು. ಅಪ್ಪ ಅಮ್ಮ ಮಕ್ಕಳು ಎಲ್ಲರದು ಮಾಡ್ಕೊಳ್ಬೋದು, ಮಗುದೇ ಅಂತ ಏನಿಲ್ಲ. ಸಾಕಷ್ಟು ಇದೆ. ನನಗೂ ಆ್ಯಕ್ಚುಲಿ ಮುಂದಕ್ಕೆ ಪ್ಲ್ಯಾನ್ ಇದೆ. ಸೊ ಮಾಡಿಸೋಣ ಅಂತ ಅಪ್ಪ ಅಮ್ಮಂದೆಲ್ಲ ಇಷ್ಟ ಇದೆ, ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡಿಸ್ತೀನಿ. ಅದಾದಮೇಲೆ ನಿಮ್ಮ ಮನೇಲಿ ನಾಯಿ ಮರಿಗಳದ್ದು ಇದ್ರೂ ಸಹ ನಾಯಿ ಮರಿಗಳದ್ದು ಮಾಡಿಸ್ಬೋದು. ಪೆಟ್ ಕಾಸ್ಟಿಂಗ್ ಅಂತ ಕರೀತಾರೆ ಅದನ್ನು, ಅದು ಒಂದು ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸೊ ಅದನ್ನು ಮಾಡಿಸ್ಬೋದು. ಸೊ ಎಸ್, ಸೊ ಐ ವಿಲ್ ಎಂಡ್ ದ ವಿಡಿಯೋ ನಾವು. ನೀವಿನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ಫಸ್ಟ್ ಟೈಮ್ ನೀವು ನನ್ನ ವ್ಲಾಗ್ಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಕ್ಕಳ ರಿಲೇಟೆಡ್, ಪ್ರೆಗ್ನೆನ್ಸಿ ರಿಲೇಟೆಡ್ ಆ್ಯಂಡ್ ಫುಡ್ ರೆಸಿಪೀಸ್ ಆ್ಯಂಡ್ ವಾಟ್ ನಾಟ್
ಕಾಂಟೆಂಟ್ ರಿಲೇಟೆಡ್ ವೀಡಿಯೋಸ್ ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿ ಯು, ಟಾಟಾ, ಬಾಯ್.